ಎಸ್, ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಚನ್ನಸುಂದರ ಗಜಪಡೆ ವರ್ಸಸ್ ಜಾನ್ ಸಿಟಿ ಕಂಠೀರವ. ಎಸ್, ನೋಡಿ ಇಲ್ಲಿ ಕೃಷ್ಣ ಸಿಂಗ್ ಎಸ್ಗಾರಿಕೆ ಮುಖಾಂತರವಾಗಿ ಬಲಿಷ್ಠ ವಿಕೆಟ್ ಕೂಡ ನೆರಳಿಕೊಳ್ಳುತ್ತಾ ಇದೆ. ಮೊದಲನೇ ಚೆಂಡಿಗೆ ಬಲಿಷ್ಠ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಇಟ್ಸ್ ಅ ಗೋಲ್ಡನ್ ಡಕ್. LMG ಲಚಾನ್ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಅಂತ ತಮ್ಮ ನಡೆಯನ್ನು ಮೂಡಿಸ್ತಾ ಇದ್ದಾರೆ. ಜಾನ್ ಸಿಟಿ ಕಂಠೀರವ ಪರವಾಗಿ ಮೊದಲನೆಯ ಬ್ರೇಕ್ ಥಾಟ್. ಎಸ್, ಹೊಸ ಬ್ಯಾಟರ್ನ ಎಂಟ್ರಿ ಆಗ್ತಾ ಇದೆ. ಈ ಒಂದು ಟೂರ್ನಮೆಂಟ್ನಲ್ಲಿ ಹೈಯೆಸ್ಟ್ ಬಿಟ್ ಆದಂತ ಒಬ್ಬ ಪ್ಲೇಯರ್ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ವೇಣು ರೆಡ್ಡಿ. ಎಸ್, ಮತ್ತೊಮ್ಮೆ ಕೃಷ್ಣ ಸಿಂಗ್. ಈ ತರಹದ ಸ್ವಿಂಗ್ ಅನ್ನು ಮಿಸ್ ಆಗ್ತದೆ. ಅನುಭವದ ರೀತಿಯ ಎಸ್ಗಾರಿಕೆ ನೋಡಿಲಿ. ಕೃಷ್ಣ ಸಿಂಗ್ ಎಸ್ಗಾರಿಕೆಯಲ್ಲಿ ಮೊದಲನೇ ಚೆಂಡು ಬಲಿಷ್ಠ ವಿಕೆಟ್ ಅನ್ನು ಸಹ ಕ್ಯಾಚ್ ಮುಖಾಂತರವಾಗಿ ಸುಲಭದ ಕ್ಯಾಚ್ ಅನ್ನು ನೀಡಿದ್ರು. ಅದಾದ ನಂತರ ಎರಡನೇ ಚೆಂಡು ಸುಂದರತೆಯ ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಗೌಡ್ ರಕ್ಷಕನಾಗಿ ಹಿರಿಯ ಆಟಗಾರ ಮುರಳಿ ಮೊದಲನೇ ವಿಕೆಟ್ ಕೂಡ ಸುಂದರತೆಯಿಂದ ಪಡೆದುಕೊಳ್ತಾ ಇದ್ದಾರೆ. ಎಸ್, ಬಂತು ನೋಡಿ, ಮತ್ತೊಮ್ಮೆ ಲೆಗ್ ಬಾಯ್ಸ್ ಮಾದರಿಯಲ್ಲಿ ಬೀಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಕಂಬ್ಯಾಕ್ ಬೌಲಿಂಗ್ ಪ್ರದರ್ಶನ. ಚನ್ನಸುಂದರ ಗಜಪಡೆ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟದಲ್ಲಿ. ಕೃಷ್ಣ ಸಿಂಗ್ ಎಸ್ಕಾರಿಕೆಯಲ್ಲಿ. ಗುರು ಮಾಡು ಗುರು. अब आप करते हैं डायरेक्ट ही हम लोग. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸ್ಗಾರಿಕೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ ಆಗ್ತಾ ಇದೆ. अंपायर ये मेरा 500 कमेंट्री है, खेलो. ಎಸ್, ಲೋ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ 1 ಓಟಗಳು. ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ 1 ಓಟದ ಪೂರೈಕೆ ಆಗ್ತಾ ಇದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಂತ ಚನ್ನಸುಂದರ ಚಾಂಪಿಯನ್ಸ್ ಟ್ರೋಫಿ ನಿನ್ನೆ ದಿನದಂದು ಪ್ರಾರಂಭಗೊಂಡು ಇಂದಿನ ದಿನದಂದು ಮುಕ್ತಾಯಗೊಳ್ಳಕ್ಕೆ ಹಂತಕ್ಕೆ ತಲುಪ್ತಾ ಇದೆ. ಕೃಷ್ಣ ಸಿಂಗ್ ಕಮ್ ಬ್ಯಾಕ್ ಬೌಲರ್. ಕೃಷ್ಣ ಸಿಂಗ್ ಮತ್ತೊಮ್ಮೆ ಬಹಳಷ್ಟೊಂದು ಸುಂದರತೆಯ ಹೊಡೆತ ತಟ್ಟಿ ಮುಟ್ಟುವ ಮುಖಾಂತರ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಉತ್ತಮ ರೀತಿಯ ಎಸ್ಗಾರಿಕೆಯಲ್ಲಿ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಎನ್ನಬಹುದು ಕೃಷ್ಣ ಸಿಂಗ್. ಈ ಓವರ್ನಲ್ಲಿ 2 ರನ್ಗಳ ಮುಖಾಂತರವಾಗಿ ಓಟವನ್ನು ನೀಡಿ ಒಂದು ವಿಕೆಟ್ ಅನ್ನು ಸಹ ಪ್ರಾರಂಭದಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಡಿ ಬಾಸ್ ಓನರ್ ಆದಂತಹ ಚೇತನ್ ಅಣ್ಣ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೊಡಲು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿ ಮಂಜಣ್ಣ ಅವರಿಗೆ ಅವರು ವೇದಿಕೆ ಹತ್ರ ಬರಬೇಕು. ಎಸ್, ಬೌಲಿಂಗ್ ವಿಭಾಗದಲ್ಲಿ ಮುರಳಿ. ಜಾಣ್ಮೆ ಆಟ ಕೂಡ ಪ್ರದರ್ಶನ ಆಗ್ತಾ ಇದೆ. ತಟ್ಟಿ ಮುಟ್ಟುವ ಮುಖಾಂತರವಾಗಿ ಒಂದೆರಡದ ಪೂರೈಕೆ. ಇಂದು ನಡೆದಂತ ಮೊದಲ ಪಂದ್ಯಾಟದಲ್ಲಿ ಜಿ ಗ್ಯಾಂಗ್ಸ್ಟರ್ಸ್ ಹಾಗೂ ಟ್ರಿಪಲ್ ಸಿ ಪರವಾಗಿ ಜಿ ಮಂಜಣ್ಣ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಈ ತರಹದ ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಒಂದು ಓಚ್ಗಳು ಬರ್ತಾ ಇಲ್ಲ. ಮುರಳಿ ಎಸ್ಕಾರಿಕೆಯಲ್ಲಿ
ಈ ತರ್ಮದ ಕ್ಷಣ ಮಾತ್ರದಲ್ಲಿ ಚೆಂಡು. ಯಸ್, ಇದು ಸುಲಭದ ಕ್ಯಾಚ್ ಆಗ್ತದೆ ಹಿತೇಶ್. ಇಟ್ಸ್ ಅ ಗುಡ್ ಕ್ಯಾಚ್ ಚೆಕರ್. ಅನುಭವದ ಕ್ಯಾಚರ್ ಅನ್ನು ಪಡೆದುಕೊಳ್ತಾ ಇದ್ರು ವೇಣು ರೆಡ್ಡಿ. ಬ್ಯಾಕ್ ಟು ದ ಪವೆಲಿಯನ್. ಪ್ರಾರಂಭದಲ್ಲೇ ಬಿರುಸಿನ ವಿಕೆಟ್ ಅನ್ನ ಸಹ ಪಡೆದುಕೊಳ್ತಾ ಇದ್ರು. ಒಂದೆಡೆ ಮೊದಲನೇ ಓವರ್ನಲ್ಲಿ ಲೋಚನ್ ಮೊದಲನೇ ಚೆಂಡಿಗೆ ವಿಕೆಟ್ ಅನ್ನ ಆಗಿ ಡಗ್ಔಟ್ ಅನ್ನು ತೆರಳಿದ್ರು ಗೋಲ್ಡನ್ ಡಕ್ ಆಗಿ. ಅದೇ ರೀತಿ ವೇಣು ರೆಡ್ಡಿ ಅದೇ ಹಾದಿಯನ್ನು ತುಳಿತಾ ಇದ್ದಾರೆ. ಎರಡನೇ ಒಂದು ಬ್ರೇಕ್ ಥಾಟ್ ಕೂಡ ಆಗ್ತಾ ಇದೆ. ಜಾನ್ ಸಿಟಿ ಕಂಠೀರವ ಕೊಂಚ ಹಿನ್ನಡೆಯಲ್ಲಿ ಬ್ಯಾಟಿಂಗ್ ಲಯದಲ್ಲಿ. ಎಸ್, ಕಾದು ನೋಡಬೇಕಾಗ್ತದೆ. ಎರಡು ಬಲಿಷ್ಠ ವಿಕೆಟ್ ಬಂದಂತಹ ಆಟಗಾರ ಮೂರನೇ ಕ್ರಮಾಂಕದಲ್ಲಿ ದಿಲೀಪ್ ಹೊಸದಾಣಿಗರ ಎಂಟ್ರಿ ಆಗ್ತಾ ಇದೆ. ಜೋಸ್ ನಂಬರ್ 07. ಮುರಳಿ ಎಸ್ ಕಾರ್ಕೆಯಲ್ಲಿ ಗುಡ್ ರಕ್ಷಕನಾಗಿ ಅಕ್ಷಯ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ಅನುಭವದ ಆಟಗಾರರು. ಈ ತರ ಮತ್ತೊಮ್ಮೆ ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ಯಾರ್ಕರ್ ಲೆಂತ್ ಡೆಲಿವರಿ, ಗುಡ್ ಲೆಂತ್ ಡೆಲಿವರಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಬಿರುಸಿನ ಔಟ್ಗಳು ಪ್ರಾರಂಭದಲ್ಲೇ ಬರ್ತಾ ಇಲ್ಲ. ಪವರ್ ಪ್ಲೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಾವು ಉಪಯೋಗವನ್ನು ಮಾಡಿಕೊಡ್ಬೇಕಾಗ್ತದೆ. ವೈಟ್ ಬಾಲ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ. ನಿರ್ಣಾಯಕರಾಗಿ ಬಹಳಷ್ಟು ಅನುಭವದ ಅಫಿಷಿಯಲ್ ಅಂಪೈರ್ಗಳು, ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಒಡಿಶಾದಿಂದ ಬಂದು ನಮ್ಮ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಗೆ ತಮ್ಮ ಕಾರ್ಯವನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಿಧಾನಗತಿಯ ಓಟಗಳು ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ. 20 ಓಟಗಳ ಪೂರೈಕೆ ಆಗ್ತಾ ಇದೆ. ಲಾಸ್ಟ್ ಬಾಲ್ ಸಿಗೋ ಎರಡನೇ ಓವರ್ ಮುಕ್ತಾಯಕ್ಕೆ ಮುರಳಿ ಎಸ್ ಕಾರ್ಕೆಯಲ್ಲಿ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಚನ್ನಸಂದ್ರ ಗಜಪಡೆ ವರ್ಸಸ್ ಜಾನ್ ಸಿಟಿ ಕಂಠೀರವ. ರೇವಾ ಶಿಪ್ ದಾಖಲಾತಿ ಪ್ರಯತ್ನವನ್ನು ಮಾಡಿದ್ರು. ಆದರೆ ಗುಡ್ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಅನ್ಬೋದು. ಓವರ್ ಕಂಪ್ಲೀಟ್. ಮುರಳಿ ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಯಾವುದೇ ಬಿರುಸಿನ ಓಟ್ಗಳು ನೀಡದೆ ವಿಕೆಟ್ ಅನ್ನು ಸಹ ಪಡೆದುಕೊಳ್ತಾ ಇದ್ದಾರೆ. ಈ ಒಂದು ಓವರ್ನಲ್ಲಿ ಒಳ್ಳೆಯ ಬೌಲಿಂಗ್ ಪರ್ಫಾರ್ಮೆನ್ಸ್. 2 ಓವರ್ಗಳ ಮುಕ್ತಾಯದ ಬಳಿಕ 5 ರನ್ಸ್. ಚಂದ್ರ ಗಜಪಡೆಯ ಯೂತ್ಸ್ ಅಂತಾನೆ ಹೇಳ್ಬೋದು. ಯಂಗ್ ಸ್ಟಾರ್ಸ್. ಹಿತೇಶ್ ಎಸ್ಗಾರಿಕೆ ಭಾಗದಲ್ಲಿ ಈ ತರಮಾದ ಹಿತೇಶ್ ಹಸದಂತ ಚೆಂಡು ಕ್ಷಣ ಮಾತ್ರದಲ್ಲಿ ಅಲ್ಲಿ ಕೃಷ್ಣ ಸಿಂಗ್ ಡ್ರಾಪ್ ಕ್ಯಾಚ್ ಆಗ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಕೈ ಚಾಲ್ತಾ ಇದಾರೆ ನೋಡಿ. ಇಲ್ಲಿ ಅನುಭವದ ರೀತಿ ಕ್ಯಾಚ್ ಅನ್ನ ಪಡ್ಕೋದಾಯ್ತು. ದಿಲೀಪ್ನ ಜೀವದಾನವನ್ನು ಬಿಟ್ಕೊಡ್ತಾ ಅದರಲ್ಲಿ ಕ್ಯಾಚ್ ಡ್ರಾಪ್. ಬಹಳಷ್ಟು ಅನುಭವದ ರೀತಿ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ ಹಿತೇಶ್. ನಿನ್ನೆ ದಿನದಂದು ನಡೆದಂಥ ಪಂದ್ಯಾಟದಲ್ಲಿ ಚನ್ನಸಂದ್ರ ಗಜಪಡೆ ಆಟಗಾರನ ಒಂದು ಟೀಮನ್ನು ಮೇಲುಗೈ ಎತ್ತಿಸಿಕೊಂಡಂಥ ಆಟಗಾರ ಹಿತೇಶ್ ಈಗ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಎರಡನೇ ಚೆಂಡು ಲೋ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ ಅಲ್ಲಿ ಬಿರುಸಿನ ಕ್ಷೇತ್ರ ರಕ್ಷಣೆ ಕಾದಿರಿಸ್ತಾ ಇದೆ. 20 ಓಟಗಳ ಪೂರೈಕೆ ಆಗ್ತಾ ಇದೆ. Y2 ಇಸ್ ಅ ವೆರಿ ಗುಡ್ ಫೀಲ್ಡರ್. ದಯವಿಟ್ಟು ಅಲ್ಲಿ ಯಾರು ಗಾಡಿ ಪಾರ್ಕ್ ಮಾಡಬೇಡಿ ಸರ್. ದಾರಿ ಪಕ್ಕದಲ್ಲಿ ದಯವಿಟ್ಟು ಅಲ್ಲಿ ಯಾರ್ಯಾರು ಪಾರ್ಕ್ ಮಾಡಿದ್ರು ಅದೆಲ್ಲ ರಿಮೂವ್ ಮಾಡಿ. ಎಲ್ಲಂದ್ರಲ್ಲಿ ಗಾಡಿ ಪಾರ್ಕ್ ಮಾಡಿ. ಶಿಸ್ತಿನ ಅಂತೆ ಸಾಲಾಗಿ ಗಾಡಿಗಳನ್ನು ಪಾರ್ಕ್ ಮಾಡಿ. ಬಹಳಷ್ಟು ಉತ್ತಮತೆ ಹೆಸಗಾರಿಕೆ ನೋಡಿ. ಇಲ್ಲಿ 20 ಓಟಗಳ ಪೂರೈಕೆ ಆಗ್ತಾ ಇದೆ. ನಿಧಾನಗತಿಯ ಒಂದು ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ 20 ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಯಾವುದೇ ಬಿರುಸಿನ ಓಟಗಳು ಕೂಡ ಇನ್ನೂ ಪ್ರಾರಂಭವನ್ನು ಕಾಣ್ತಾ ಇಲ್ಲ. ಪ್ರಾರಂಭದಲ್ಲೇ ನಮ್ಮ ಲೋಚನ್ ಹಾಗೂ ವೇಣು ರೆಡ್ಡಿ ಅವರ ವಿಕೆಟ್ ಕಳೆದಂತ ಅದಾದ ನಂತರ ಬಂದಂತ ಆಟಗಾರರು ಯಾವುದೇ ಬಿರುಸಿನ ಓಟಗಳಿಗೆ ಕೈ ಆಗ್ತಾ ಇಲ್ಲ.
ಯಾಕಂದ್ರೆ ಬಲಿಷ್ಠ ಗಜಪಡೆ ಚನ್ನಸಂದ್ರ ಆಟಗಾರರಿಗೆ ಟಾರ್ಗೆಟ್ ಅನ್ನ 70, 65, 70 ಟಾರ್ಗೆಟ್ ಅನ್ನು ನೀಡಿದ್ರೆ ಇಟ್ಸ್ ಗುಡ್ ಕಮ್ ಬ್ಯಾಕ್. ಬಲಿಷ್ಠ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಸುಂದರತೆಯ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಅವಳಿ ಒಟ್ಟುಗಳ ಹೆಚ್ಚುವರಿ ಆಗ್ತಾ ಇದೆ. ಲಾಸ್ಟ್ 2 ಬಾಲ್ ಇನ್ನು ಕೂಡ ಹಿತೇಶಕಾರಿಕೆಯಲ್ಲಿ ಕಂಡುಹಿಡಿತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆನ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಸ್ಕ್ವೇರ್, ಗಲ್ಲಿ, ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ಬೆರುಸಿನಿಂದ ಸಾಗಿ ಬರ್ತಾ ಇದೆ. ಯಾಸ್ ಬಂತು ನೋಡಿ, ರಿವರ್ಶಿಪ್ ದಾಖಲಾತಿ ಪ್ರಯತ್ನ. ಅಲ್ಲಿ ಕ್ಷೇತ್ರ ರಕ್ಷಣೆ ಸುಲಭದ ಕ್ಯಾಚ್ ಆಗ್ತಾ ಇದೆ. ಯಶವಂತ್ ಯಶು ಅನುಭವದ ಕ್ಯಾಚರ್ ಮುಖಾಂತರವಾಗಿ ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ. 3ನೇ ವಿಕೆಟ್ ಕೂಡ ಚಾನ್ ಸಿಟಿ ಕಂಠೀರವ ಪರವಾಗಿ ನೆಲಕ್ಕೆ ಉರುಳುತ್ತಾ ಇದೆ. ಈಗ ಬಂದ್ರು ನೋಡಿ ಬಿಗ್ ಮ್ಯಾನ್. ಒಂದು ಹೇಳ್ಬೇಕಂದ್ರೆ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು ಇಲ್ಲೇ ಇದ್ದಾರೆ. ಹೊಟ್ಟೆ ಎಗರಿಸೋ ಬದಲು ಬಾಲನ್ನು ಎಗರಿಸಬೇಕು 6ಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಪ್ರಯತ್ನ ಬರುತ್ತೆ ಚಾನ್ ಸಿಟಿ ಕಂಠೀರವ ಪರವಾಗಿ. ಯಸ್ ನೋಡಿ, ಚಂದು ದಾಂಡಿನಿಂದ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ವಂಚಿ ಓಟುಗಳ ಪರಾಯಕವಾಗಿ ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಅವರ ಆತ್ಮೀಯ ಅಭಿಮಾನಿ ಚಂದು ಅಲಿಯಾಸ್ ವಟ್ಯಾ. ಎಸ್, 3ನೇ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ 11. ಯಾವುದೇ ಬೌಂಡ್ರಿಗಳು ಬಂದಿಲ್ಲ, ಸಿಕ್ಸರ್ಗಳು ಬಂದಿಲ್ಲ, ಬಿರುಸಿನ ಓಟ್ಗಳಿಗೆ ಕೈ ಹಾಕ್ತಾ ಇದೆ ಚಾನ್ ಸಿಟಿ ಕಂಠೀರವ ಪರವಾಗಿ. ಪ್ರಾರಂಭದ ಉತ್ತಮ ರೀತಿಯ ಒಂದು ಕಲೆಯನ್ನು ಹಾಕಬೇಕಾಗ್ತದೆ. ಎಸ್, ಮತ್ತೊಮ್ಮೆ ಮುರಳಿ ಎಸ್ಗಾರಿಕೆಯಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಮುಖಾಂತರವಾಗಿ ವಂಚಿ ಓಟುಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಕಂಡು ಬರ್ತಾ ಇದೆ ಮುರಳಿ, ಅದೇ ರೀತಿ ಹಿತೇಶ್, ಅದೇ ರೀತಿ ಬಹಳಷ್ಟು ಅನುಭವದ ಎಸ್ಗಾರಿಕೆ ನಮ್ಮ ಗಜಪಡೆ ಚನ್ನಸಂದ್ರ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟ. ನೋಡಿ, ಒಳ್ಳೆ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ. ಯಾರ್ಕರ್ ಲೈನ್ ಡೆಲಿವರಿ ಆಗ್ತಾ ಇದೆ. ಇಲ್ಲಿ ಮೊದಲನೇ ಚೆಂಡು ಸುಲಭದ ರೀತಿಯ ವಂಚಿ ಓಟ್ಗಳನ್ನು ಬಿಟ್ಕೊಟ್ಟಿದ್ರು. ಅದಾದ ನಂತರ 2ನೇ ಚೆಂಡು ನಿಧಾನಗತಿಯ ಎಸ್ಗಾರಿಕೆ ಆಗ್ತಾ ಇದೆ. ಯಾಸ್ ಬಂತು ನೋಡಿ, ಬಿಗ್ ಶಾಟ್. ಇಲ್ಲಿ ಅಲ್ಲಿ ಮಿಸ್ ಫೀಲ್ಡ್ ಆಗ್ತಾ ಇದೆ. ಒಂಟಿ ಅವಳಿ ಓಟುಗಳು ಹಾಗೂ ತ್ರಿವಳಿ ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು, ಆದರೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಲೆಗ್ ಬೈಸ್ ಮಾದರಿಯಲ್ಲಿ ಓಟುಗಳು ಬರ್ತಾ ಇಲ್ಲ. ಲಾಸ್ಟ್ 2 ಬಾಲ್. ಯಸ್ ಬಂತು ನೋಡಿ, ಅನುಭವದ ಶಾಟ್.
ಉತ್ತಮ ರೀತಿಯ ಹೊಡೆತ ಅನ್ಬೋದು. ಡೀಪ್ ಲೆಗ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು 4 ಹೊಡೆದ ಹೆಚ್ಚುವರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಈಗ ಬಿಗ್ ಶಾಟ್ಗೆ ಕೈ ಹಾಕ್ತಾ ಇದ್ದಾರೆ. ಮೊದಲನೇ ಬೌಂಡ್ರಿ 4 ಹೊಡೆದ ಹೆಚ್ಚುವರಿಯ ಮುಖಾಂತರವಾಗಿ 19 ಔಟ್ಗಳು, 19 ರನ್ಸ್. ಮುರಳಿ ಸ್ಕಾರ್ಕೆಲ್ ಲಾಸ್ಟ್ ಬಾಲ್. ರೇವಾಶಿಪ್ ದಾಖಲಾತಿ ಪ್ರಯತ್ನವನ್ನು ಮಾಡಿದರೆ 20 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಓವರ್ ಕಂಪ್ಲೀಟ್ 4 ಓವರ್ಗಳ ಮುಕ್ತವನ್ನು ಕಾಣ್ತಾ ಇದೆ. 20 ಓಟಗಳು, 20 ರನ್ಸ್ ಕೂಡ ಸ್ಥಗಿತದ ಓಟಗಳು ಬರಬೇಕಾಗ್ತದೆ. ಯಾಕಂದ್ರೆ 8 ಓವರ್ಗಳ ಸೀಮಿತ ಪಂದ್ಯ ಕೂಡ ಇರೋದ್ರಿಂದ ಸರಾಸರಿ 65-70 ಒಂದು ಟಾರ್ಗೆಟ್ ಅನ್ನು ನೀಡಿದ್ರೆ ಗಜಪಡೆ ಚನ್ನಸಂದ್ರ ತಂಡದವರಿಗೆ ಕೊಂಚ ಪ್ರೆಷರ್ ಆಗ್ತದೆ. ಯಾಸ್ ಬಳಸೋದು ಹೊತ್ತು ಬರುತ್ತೆ ಹೆಸಗಾರಿಕೆಯಲ್ಲಿ. ಕೃಷ್ಣ ಸಿಂಗ್ ಎಸೆದಂತ ಮುಖಾಂತರವಾಗಿ ಡಾಟ್ ಡೆಲಿವರಿ ಆಗ್ತಾ ಇದೆ. ಉತ್ತಮ ರೀತಿಯ ಕಮ್ ಬ್ಯಾಕ್ ಬೌಲಿಂಗ್. ಚನ್ನಸಂದ್ರ ಗಜಪಡೆ ಈ ಒಂದು ಪಂದ್ಯಾಟವನ್ನು ಮೇಲುಗೈ ಸಾಗಿಸ್ತಾ ಇದೆ. ಯಾಕಂದ್ರೆ ಪ್ರಾರಂಭದಲ್ಲೇ ಚಾನ್ ಸಿಟಿ ಕಂಠೀರವ ಬಲಿಸುವ ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಅದಾದ ನಂತರ ಬಂದಂತ ಆಟಗಾರರು ಯಾವುದೇ ಬಿರುಸಿನ ಓಟ್ಗಳಿಗೆ ಕೈ ಹಾಕ್ತಾ ಇಲ್ಲ. ಇಂದಿನ ದಿನದ 2ನೇ ಪಂದ್ಯಾಟ ಬಹಳಷ್ಟು ರೋಮಾಂಚಕವಾಗಿ ಕಂಡು ಬರ್ತಾ ಇದೆ. ನಮ್ಮ ಸಬಸಾಚಿ ಬೆಂಗಳೂರು ಪರಿಸರದಲ್ಲಿ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ 2ನೇ ದಿನ ಪಂದ್ಯಾಟ. ಸ್ವಿಂಗ್ ಅಂಡ್ ಮಿಸ್, ವೈಡ್ ಓಟದ ರವಾನೆ ಆಗ್ತಾ ಇದೆ. ಸುಲಭದ ರೀತಿಯ ಎಸಗಾರಿಕೆ ಆಗಿತ್ತು. ಆದರೆ ಲೆಕ್ಕಟ್ರ ಮಾದರಿಯಲ್ಲಿ ಎಸೆದಂತ ಚೆಂಡು ವೈಡ್ ಓಟದ ಸೂಚನೆಯನ್ನು ನೀಡಿಕೊಡ್ತಾ ಇದ್ದಾರೆ. ಬಂತು ನೋಡಿ, ಬಿಗ್ ಶಾಟ್ ಪ್ರಯತ್ನ, ಆದ್ರೆ ಅದು ಟಾಪೆಸ್ಟ್ ಕ್ಯಾಚ್ ಇರೋದ್ರಿಂದ 20 ಓಟಗಳಿಗೆ ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಲೋಕಿ ಕ್ಷೇತ್ರ ರಕ್ಷಣೆಯಲ್ಲಿ ಸರ್ ಅಭಿಮಾನಿಗಳು ನೋಡಿ, ಇಲ್ಲಿ ಬಾಲ್ ಹಿಡಿಬೇಕಾಗಿರೋದು ಮೀನಲ್ಲ ಅಂತವ್ರೆ. ವಾಳ ಪೀಸ್ಫುಲ್ ಡೆಲಿವರಿ. ಇಲ್ಲಿ ಸ್ವಿಂಗ್ ಅಂಡ್ ಮಿಸ್ ನೋಡಿ. ಇಲ್ಲಿ ಲೆಕ್ಕಟ್ರ ಮಾದರಿಯಲ್ಲಿ ಎಸೆದಂತ ಚೆಂಡು ನಿಧಾನಗತಿಯಲ್ಲಿ ಎಸಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಕಲ್ ಬಾಲ್. ವಾಟ್ ಅ ಬೌಲಿಂಗ್ ಪರ್ಫಾರ್ಮೆನ್ಸ್ ಗಜಪಡೆಯ ಅನುಭವದ ಆಟಗಾರ ಕೃಷ್ಣ ಸಿಂಗ್. ಚನ್ನಸಂದ್ರ ಯುವ ಪ್ರತಿಭೆ ಆಟಗಾರ ಕೂಡ ಕೃಷ್ಣ ಸಿಂಗ್ನ ಎಸಗಾರಿಕೆ ನೋಡಿ ಎಂತ ಒಂದು ಅವಿಸ್ಮರಣೀಯವಾಗಿ ಸಾಗಿ ಬರ್ತಾ ಇದೆ.
ಉತ್ತಮ ರೀತಿಯ ಒಂದು ಫೀಲ್ಡಿಂಗ್ ಎಫರ್ಟ್ ಅನ್ನ ಮಾಡ್ತಾ ಇದ್ದಾರೆ ನೋಡಿ. ಯಾವುದೇ ಒಂದು ಬೌಂಡ್ರಿಗಳು ಬರ್ತಾ ಇಲ್ಲ ಈ ಒಂದು ಇನ್ನಿಂಗ್ಸ್ ನಲ್ಲಿ. ಲಾಂಗ್ ಆನ್ ನಲ್ಲಿ ಹೊಡೆದಂತ ಒಂದು ಬೌಂಡ್ರಿ ಬಿಟ್ರೆ ಇನ್ಯಾವುದೇ ಎಕ್ಸ್ಟ್ರಾ ರನ್ಗಳಾಗ್ಲಿ ಬೌಂಡ್ರಿಗಳಾಗ್ಲಿ ಪ್ರಾರಂಭವನ್ನ ಕಂಡಿಲ್ಲ. ಫೋರ್ತ್ ಬಾಲ್. ಮತ್ತೊಮ್ಮೆ ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಬಟ್ ಯಾವುದೇ ಒಂದು ಉತ್ತರ ಸಿಗ್ತಾ ಇಲ್ಲ. ಲಾಸ್ಟ್ ಬಾಲ್. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ ಕೃಷ್ಣ ಸಿಂಗ್ ಎಸ್ಕಾರ್ಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಚಂದನ್ ಎಂ. ವಾಹ್ ವಾಹ್ ವಾಹ್, ವಾಟ್ ಅ ಡೆಲಿವರಿ, ಪೀಸ್ಫುಲ್ ಡೆಲಿವರಿ. ಅನುಭವದ ರೀತಿಯ ಎಸ್ಕಾರಿಕೆಯನ್ನು ಮಾಡಿ ಓವರ್ ಕಂಪ್ಲೀಟ್. ನೋಡಿ ಎಂತ ಒಂದು ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ. ಈ ಒಂದು ಓವರ್ ನಲ್ಲಿ ಒಂದು ಸಿಂಗಲ್ ಹಾಗೂ ಒಂದು ವೈಡ್ ಬಿಟ್ರೆ ಯಾವುದೇ ಒಂದು ಬಿರುಸಿನ ಔಟ್ಗಳು ಕೃಷ್ಣ ಸಿಂಗ್ ಎಸ್ಕಾರಿಕೆಯಲ್ಲಿ ಕಂಡು ಬರ್ತಾ ಇಲ್ಲ. ಓವರ್ಸ್ ಕಂಪ್ಲೀಟ್. 3ಕ್ಕೆ 3 ಹುದ್ದರಿ ಕೂಡ ನೆಲ ಕಚ್ತಾ ಇದೆ. ಡಿಜೆ ಎಸ್ ಆರ್ನವರ ಚಾಲ್ತಿಯಲ್ಲಿ ಹೊಸ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ವೈಟು ಜರ್ಸಿ ನಂಬರ್ 30. ಈತನ ಮದ ಶಶಿ ಎಸೆದಂತ ಚೆಂಡು ಬಹಳಷ್ಟು ನಿಧಾನ ಗತಿಯಲ್ಲಿ ಎಸ್ಕಾರಿಕೆಯನ್ನು ಮಾಡ್ತಾ ಸ್ಲಾಟ್ ಆಗಿ ಬಿದ್ದಂತ ಚೆಂಡು ಕೂಡ ಲೆಗ್ ಬಾಯ್ಸ್ ಮಾದರಿಯಲ್ಲಿ ಮಾರ್ಪಾಡಾಗ್ತಾ ಇದೆ. ಎಸ್ ಪಂಡಿತ್ ಕಡೆಯಿಂದ ವೈಟ್ ಅವರು ಒಂದು ವಿಕೆಟ್ ತೆಗೆದ್ರೆ 500 ರೂಪಾಯಿ, ಒಂದು ವಿಕೆಟ್ಗೆ 500 ರೂಪಾಯಿ. ಸೆಕೆಂಡ್ ಬಾಲ್. ಈ ತನಮದ ದಿಲೀಪ್ಗೆ ಎಸೆದಂತ ಚೆಂಡಿನ ಮುಖಾಂತರವಾಗಿ 20 ಓಟಗಳ ಪೂರೈಕೆ. ಅಲ್ಲಿ ಲೋಕಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ರು. ಬಿರುಸಿನ ಓಟಗಳು ಇನ್ನೂ ಕೂಡ ಪ್ರಾರಂಭವನ್ನು ಕಾಣ್ತಾ ಇಲ್ಲ. ಜಾನ್ ಸಿಟಿ ಕಂಠೀರವ ಈ ಒಂದು ಪಂದ್ಯಾಟದ ಹೀನಾಯದ ಓಟಗಳಿಗೆ ಕೈ ಹಾಕ್ತಾ ಇದ್ದಾರೆ. 24 ಓಟಗಳು. 6ನೇ ಓವರ್ನ ಚಾಲ್ತಿಯಲ್ಲಿ 3ನೇ ಎಸ್ಗಾರಿಕೆ ವೈಟು. ನೋಡಿ ಕಮ್ ಬ್ಯಾಕ್ ಡೆಲಿವರಿ. ಉತ್ತಮ ರೀತಿಯ ಎಸ್ಗಾರಿಕೆ ಅಂತ ಇದು. ವೈಟ್ ಅನ್ನು ಇಟ್ಟು ಮಾಡುವಂತಹ ಚಾನ್ಸ್ ಕೂಡ ಇತ್ತು, ಆದ್ರೆ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಚಂದನ್. ಸ್ಟ್ರೈಕ್ ಅಲ್ಲಿ ಬಹಳಷ್ಟು ನಿಧಾನಗತಿಯ ಓಟಗಳನ್ನು ಕಲೆ ಹಾಕ್ತಾ ಇದ್ದಾರೆ. 3 ಚೆಂಡುಗಳು ಕೂಡ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ 4ನೇ ಬಾರಿ. ಬಂತು ನೋಡಿ ಬಿಗ್ ಶಾಟ್ ಪ್ರಯತ್ನ. ಅಲ್ಲಿ ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 20 ಓಟಗಳ ಪೂರೈಕೆ ಆಗ್ತಾ ಇದೆ. ಬಿರುಸಿನ ಕ್ಷೇತ್ರ ರಕ್ಷಣೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ನೋಡಿ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾ, ಸ್ಕ್ವೇರ್ ಲೆಗ್ ಅನ್ನು ಬಳಸ್ತಾ ಇದ್ದಾರೆ. ಫೈನ್ ಲೆಗ್ ವಿಭಾಗದಲ್ಲೂ ಕೂಡ ಫೀಲ್ಡರ್ ಅನ್ನು ಹಾಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಅನ್ಬಹುದು. ಬಂತು ನೋಡಿ ಬಿಗ್ ಶಾಟ್. What a powerful shot. It's a double dhamaka. Bim 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 bim. Sixer. ಅನುಭವದ ಆಫ್ ವಿಭಾಗದಲ್ಲಿ ಸಿಕ್ಸರ್ ರವಾನೆ ಆಗ್ತಾ ಇದೆ. ದಿಲೀಪ್ ದಾಣಿಯಿಂದ ಬಂದಂತ ಮೊದಲನೆಯ ಸಿಕ್ಸರ್. ಯಸ್ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಕೂಡ 1 ಬೌನ್ಸ್ ಬೌಂಡ್ರಿ. ವಾಹ್, ನೋ +4. ನೋಡಿ ಕೊನೆ ಕ್ಷಣದಲ್ಲಿ ಬಿರುಸಿನ ಔಟ್ಗಳು ಬರ್ತಾ ಇದೆ. ಜಾನ್ ಸಿಟಿ ಕಂಠೀರವ ದಿಲೀಪ್ ನಾರ್ಬಡ ಆಗ್ತಾ ಇದೆ. ನೋ +4. ಇಟ್ಸ್ ಅ ಫ್ರೇಜ್ ಕಮಿಂಗ್ ಅಪ್. ಇಂದಿನ ಮ್ಯಾಚ್ ಅಲ್ಲಿ ನಡೆದಂತ ಅಣ್ಣ ಬಹಳ ಚೆನ್ನಾಗಿ ಆಡಿದ್ರು, ತಮ್ಮ ಚೆನ್ನಾಗಿ ಆಡಿದ್ರು. ಅದೇ ರೀತಿ ಈ ಮ್ಯಾಚ್ ಅಲ್ಲಿ ಅಣ್ಣನ ಒಂದು ಆರ್ಭಟವಾಗ್ತಾ ಇದೆ ನೋಡಿ. ಎಂತ ಒಂದು ಆರ್ಭಟದ ಒಂದು ಓಟಗಳು. ಫ್ರೇಜ್
ಯಾಸ್ ಇಲ್ಲಿ ವೈಟ್ ನೋಡಿ ಫ್ರೀ ಹಿಟ್ ಅವಕಾಶವನ್ನು ಸುಂದರತೆ ಎಸಗಾರಿಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದಾರೆ. 6 ಓವರ್ಗಳ ಮುಕ್ತಾಯದ ಬಳಿಕ 36 ಇನ್ನು ಕೂಡ 12 ಎಸೆತ ಬಾಕಿ ಉಳಿತಾ ಇದೆ. ಬಿರುಸಿನ ಓಟ್ಗಳಿಗೆ ಕೈ ಹಾಕ್ತಾರ ಅಂತ ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ. ಎಸ್ ಡಿಜೆ ಚಾಂದಾನ್ ಬೀಸಿದಂತ ಚಾಂಡಿನ ಮುಖಾಂತರವಾಗಿ ಯಾವುದೇ ಓಟ್ಗಳು ಬರ್ತಾ ಇಲ್ಲ. ಅನುಭವದ ರೀತಿಯ ಎಸ್ಗಾರಿಕೆ ಹಿತೇಶ್ ಎಸ್ಗಾರಿಕೆ ಮಾಡಿಕೊಡ್ತಾ ಇದ್ರ. ಚೋನಸಂದ್ರ ಗಜಪಡೆ ಮರುವಾಗಿ ದ ಯಂಗ್ಸ್ಟರ್ಸ್ ಹಿತೇಶ್ ವೈಡ್ ಎನ್ನುವ ರವಾನೆ ನೀಡ್ತಾ ಇದ್ದಾರೆ. ಇಲ್ಲಿ ಸುಲಭದ ರೀತಿಯ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ನೋಡೋಣ ಇನ್ನುಳಿದ 11 ಎಸೆತದಲ್ಲಿ ಎಷ್ಟರ ಮಟ್ಟಿಗೆ ಚಾನ್ಸಿಟಿ ಕಂಠಿರುವ ಆಟಗಾರರು ಓಟ್ಗಳನ್ನು ಕಲೆ ಹಾಕ್ತಾರೆ ಅಂತ. ನಿಮಗಾಗಿ ತಮ್ಮ ಸ್ನೇಹಿತರ ಬೌಂಡ್ರಿಗಾಗಿ ಕಾಯ್ತಾ ಇದ್ದಾರೆ. ಯಸ್ ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಚೆಂಡು ಕೂಡ ಡೈರೆಕ್ಟ್ ಗುಡ್ ರಕ್ಷಕನ ಬಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಡೆಲಿವರಿ. ಹಿತೇಶ್ ಚನ್ನಸಾಂದ್ರ ಗಜಪಡೆಯ ಅನುಭವಿ ಎಸೆತಗಾರ. ನೋಡಿ ಅಂತ ಒಂದು ಬೌಲಿಂಗ್ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ರ. ಯಾರ್ಕರ್ ಗುಡ್ ಲಂಚ್. ವಾಟ್ ಅ ಪೀಸ್ಫುಲ್ ಬೌಲಿಂಗ್. ಇಟ್ಸ್ ಅ ಕ್ಲೀನ್ ಬೌಲ್. Yes, lost 3 ball. Yes, ತಿಲಕ ಬಿಟ್ಟಿದ್ದಾರೆ ಹಿತೇಶ್ಗೆ. ಈ ತರಮದ ಎಡ್ಚಾಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ 1-2 ಓಟಗಳ ಪೂರೈಕೆ. ನ್ಯೂ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ. ನಿತಿನ್ ತಮ್ಮ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇಲ್ಲಿ 17 ಬಾಡಿ ಬಿಲ್ಡರ್ನ ಜಿಮ್ ಓನರ್ ಆದಂತ ನಿತಿನ್ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬಹಳಷ್ಟು ಅನುಭವದ ರೀತಿಯ ಒಂದು ನಿರ್ಣಯದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 39-39 ಇನ್ನು ಕೂಡ ಹಿತೇಶ್ ಎಸೆಗಾರಿಕೆಯಲ್ಲಿ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ತಮ್ಮ ಎಸೆಗಾರಿಕೆಯನ್ನು ಮುಕ್ತಾಯ ಮಾಡಿಕೊಡ್ತಾರೆ ಈ ಒಂದು ಓವರ್ನಲ್ಲಿ ಅಂತ ಕಾದು ನೋಡಬೇಕಾಗ್ತದೆ. ಸ್ಟ್ರೈಕಲ್ಲಿ ಅನುಭವದ ಬ್ಯಾಟರ್ ದಿಲೀಪ್. ಮತ್ತೊಮ್ಮೆ ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ನೋಡಿ ಯಶವಂತ್ ಅವರು ಕ್ಯಾಚ್ ಹಿಡಿದ್ರೆ 500 ರೂಪಾಯಿ ಪಂಡಿತ್ ಅವ್ರ ಕಡೆಯಿಂದ ಕೊಡ್ತಾ ಇದ್ದಾರೆ. ಒಂದು ಕ್ಯಾಚ್ಗೆ 500 ರೂಪಾಯಿ. ಈಗಿಂದ 500 ರೂಪಾಯಿ ಅಂತ. ಬೇಡ ಅವ್ರದ್ದೆಲ್ಲ ಹೇಳಂಗಿಲ್ಲ. ಎಸ್ ಲಾಸ್ಟ್ ಬಾಲ್. ಒನ್ ಬಾಲ್ಸ್ ಬೌಂಡ್ರಿ ಮುಖಾಂತರವಾಗಿ 4 ಗೋಲದ ಹೆಚ್ಚುವರಿ ಆಗ್ತಾ ಇದೆ. ಕಾರ್ನರ್ ಶಾಟ್ ಅನುಭವದ ರೀತಿಯ
ಅದಲ್ಲಿ ವೈಟು ಈ ತರ ಮೊದಲು ಫುಲ್ ಟಾಸ್ ಆಗಿ ಬಿದ್ದಂತಹ ಚೆಂಡಿನ ಮುಖಾಂತರವಾಗಿ ಅಲ್ಲಿ ಕ್ಷೇತ್ರ ರಕ್ಷಣೆ ಒಂಟಿ ಓಟುಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ರೆ ವೈಟು ಒಂದು ವಿಕೆಟ್ ಅನ್ನು ತಗೊಂಡ್ರೆ ನಮ್ಮ ಪಂಡಿತ್ ಕಡೆಯಿಂದ 500 ರೂಪಾಯಿ ನಿಮಗಿದೆ. ದಿಲೀಪ್ ಅಣ್ಣವ್ರು ಒಂದು 6 ಹೊಡೆದ್ರೆ ಅವ್ರ ತಮ್ಮ ಕಡೆಯಿಂದ 500 ರೂಪಾಯಿ. ಓ ಎಸ್ ನೋಡಿ ಕವರ್ ಶಾಟ್ ಹೊಡಿತಾ ಇದಾರೆ. ಬಹಳಷ್ಟು ಒಂದು ಸುಂದರತೆ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂಟಿ ಓಟುಗಳ ಪೂರೈಕೆ ಆಗ್ತದೆ. ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ. ವೈಟು ಅವರ ಎಸ್ಗಾರಿಕೆಯಲ್ಲೂ ಕೂಡ ಯಾವುದೇ ಒಂದು ಬಿರುಸಿನ ಓಟುಗಳು ಬಿಟ್ಕೊಡ್ತಾ ಇಲ್ಲ. ಒಂಟಿ ಓಟುಗಳ ಪೂರೈಕೆ ಮುಖಾಂತರವಾಗಿ 43 ವೈಟ್ ಬಾಲ್ ಎನ್ನುವ ಸೂಚನೆ ನೀಡ್ತಾ ಇದ್ದಾರೆ. ಅತಿರಿಕ್ತ ಎಸ್ಗಾರಿಕೆ ಆಗ್ತದೆ. ಎಕ್ಸ್ಟ್ರಾ ರನ್ಗಳ ಸೇರ್ಪಡೆ. 45 ಓಟುಗಳು ಇನ್ನು ಕೂಡ 4 ಎಸೆತ ಬಾಕಿ ಉಳಿತಾ ಇದೆ ವೈಟು ಎಸ್ಗಾರಿಕೆಯಲ್ಲಿ. ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಅನುಭವದ ಒಂದು ಫೀಲ್ಡಿಂಗ್ ಎಫರ್ಟ್ ಅನ್ನು ಮಾಡಿಕೊಡ್ತಾ ಇದ್ರೆ ಚಾನುಸಂದ್ರ ಗಜಪಡೆ ಒಂದು ಪಂದ್ಯಾಟವನ್ನು ಮೇಲುಗೈ ಸಾಧಿಸ್ತಾ ಇದೆ. ಸೀಸನ್ 3ಯ ಅನುಭವದ ರೀತಿಯ ನಿನ್ನೆಯ ದಿನದ ಎಲ್ಲ ಪಂದ್ಯಾಟಗಳು ಮುಕ್ತಾಯಗೊಂಡು ಇಂದಿನ ದಿನಕ್ಕೆ 2ನೇ ಪಂದ್ಯಾಟ ಕೂಡ ಆಗ್ತಾ ಇದೆ. ಒಂದೆಡೆ ಚಾನುಸಂದ್ರ ಗಜಪಡೆ ಆದ್ರೆ ಇನ್ನೊಂದೆಡೆ ಜಾನ್ ಸಿಟಿ ಕಟೀರಾವ ಪರವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ದಿಲೀಪ್ ಅವರಿಗೆ ಹೇಮಂತ್ ಕಡೆಯಿಂದ ಒಂದು ಸಿಕ್ಸರ್ ಅನ್ನು ಹೊಡೆದ್ರೆ 1,000 ರೂಪಾಯಿ ನಗದನ್ನು ನೀಡ್ತಾ ಇದ್ದಾರೆ. ಒಂದು ಸಿಕ್ಸರ್ಗೆ ಒಂದು ಸತತವಾಗಿ ಸಿಕ್ಸರ್ಗಳು ಹೊಡೆದ್ರು ಕೂಡ 1,000 ತಮಗೆ ಖಾತೆಗೆ ಟ್ರಾನ್ಸ್ಫರ್ ಆಗುತ್ತೆ. ಓ ಎಸ್ ಬಿಗ್ ಶಾಟ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ನಾಟ್ ಅ ಯೂಸ್. ಯಾವುದೇ ಯೂಸ್ ಆಗ್ತಾ ಇಲ್ಲ. ನೆಟ್ ನೇರ ಗೂಟ ರಕ್ಷಕನ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಲಾಸ್ಟ್ 2 balls to go. ಬ್ರಿಜೇಶ್ ಪಾಟೀಲ್ ಅವ್ರ ಕಡೆಯಿಂದ ಕೂಡ ಒಂದು ಸಿಕ್ಸರ್ಗೆ 1,000 ರೂಪಾಯಿ. ಓ ಬಂತು ದೋಸ್ತ. ಎಸ್ ಇದು ಬಿಗ್ ಸಿಕ್ಸರ್ ಸರ್. ಮ್ಯಾಚ್ ಆದ್ಮೇಲೆ 1,000 ರೂಪಾಯಿ ಬ್ರಿಜೇಶ್ ಕಡೆಯಿಂದ, ಅದೇ ರೀತಿ ನಮ್ಮ ಹೇಮಂತ್ ಕಡೆಯಿಂದನೂ ಇದೆ. 2,000 ರೂಪಾಯಿ ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಮ್ಯಾಚ್ ಆದ್ಮೇಲೆ ಇಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಡೀಪ್ ಸ್ಕ್ವೇರ್ ಲೆಗ್ ಮೇಕ್ ಭಾಗದಲ್ಲಿ
ಎಸ್, ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭ ಆಗ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಅಕ್ಷಯ್ ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಮುರಳಿ. ಚಾನಸಂದ್ರ ಗಜ್ಜಪಡೆಯ ಪರವಾಗಿ ಓಪನಿಂಗ್ ಕ್ರಮಾಂಕವಾಗಿ ಅಂಕಣ ಒಳಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಹೈಯೆಸ್ಟ್ ಬಿಡ್ ಆದಂತ ಜಾನ್ ಸಿಟಿ ಕಟ್ಟಿದ ಪರವಾಗಿ ವೇಣು ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡ್ಬೇಕಾಗ್ತದೆ ಒಂದು ಪಂದ್ಯಾಟ ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತದೆ, ಡಿಪೆಂಡ್ ಆಗ್ತದೆ ಅಂತ. ಯಾಕಂದ್ರೆ ಸುಲಭದ ಟಾರ್ಗೆಟ್ ಕೂಡ ಇದು, 53ರ ಟಾರ್ಗೆಟ್. ಬಹಳಷ್ಟೊಂದು ಸುಂದರತೆಯ ಹೊಡೆತ ತಟ್ಟಿ ಮುಟ್ಟುವ ಮುಖಾಂತರ ಒಂದೋಟದ ಪೂರೈಕೆ ಆಗ್ತಾ ಇದೆ. ಜಾಣ್ಮೆ ಆಟ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಂತ ಪಂದ್ಯಾಟದಲ್ಲೂ ಕೂಡ ಉತ್ತಮ ರೀತಿಯ ಒಂದು ಲಯವನ್ನು ಕಂಡುಕೊಂಡು ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರು ಅಕ್ಷಯ್ ಹಾಗೂ ಮುರಳಿ. ಅದೇ ಹಂತಕ್ಕೆ ಈ ಒಂದು ಪಂದ್ಯಾಟದಲ್ಲಿ ತಲುಪ್ತಾ ಇದ್ದಾರೆ. ಮತ್ತೊಮ್ಮೆ ವೇಣು ಜಾನ್ ಮ್ಯಾಸ್ಕಾರ್ಗೆ ಯಾರ್ಕರ್ ಲೈನ್ ಡೆಲಿವರಿಯನ್ನು ಕೂಡ ಒಂಟಿ ಓಟಗಳಿಗೆ ಮಾರ್ಪಾಡು ಮಾಡಿಕೊಡ್ತಾ ಇದ್ದಾರೆ. ಸಿಂಗಲ್ ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ಅನುಭವದ ರೀತಿಯ ಓಟಗಳು 3 ರನ್ಸ್. ಬಹಳಷ್ಟೊಂದು ಅನುಭವದ ಎಸ್ಕಾರ್ಗೆ ಸ್ಲಾಟ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಡಾಟರ್ ಡೆಲಿವರಿ ಲೆಗ್ ಬೈಸ್ ಉತ್ತಮ ರೀತಿಯ ಎಸ್ಕಾರ್ಗೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಿಂದಿನ ಓವರ್ನ ಮೊದಲನೇ ಓವರ್ನ ಪ್ರಾಪ್ತಿಯಲ್ಲಿ ಬಹಳಷ್ಟು ಅನುಭವದ ಒಂದು ಕಮ್ ಬ್ಯಾಕ್ ಡೆಲಿವರಿ ಆಗ್ತಾ ಇದೆ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಅಲ್ಲಿ ಕ್ಷೇತ್ರರಕ್ಷಣೆ ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ ಒಂಟಿ ಓಟಗಳ ಪೂರೈಕೆ. ಬಾಬ್ ಅನುಭವದ ಕ್ಷೇತ್ರರಕ್ಷಣೆ ವಿನಯ್. ಜಾನ್ ಸಿಟಿ ಕಂಠಿಲಾವ ಪರವಾಗಿ ಉತ್ತಮ ಎಸ್ಕಾರ್ಗೆ ಕಮ್ ಬ್ಯಾಕ್ ಡೆಲಿವರಿ ಅನ್ಬಹುದು. ಇಲ್ಲಿ ಲಾಸ್ಟ್ ಬಾಲ್ಸ್ ಟು ಗೋ. ಸ್ಕೋರ್ ಈಸ್ 4, 4 ಓಟಗಳ ಹೆಚ್ಚುವರಿ. ಮಾತು ನೋಡಿ, ಬಿಗ್ ಶಾಟ್ ಪ್ರಯತ್ನ, ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ನೋಡಿ ಇಲ್ಲಿ ಲಾಂಗ್ ಆನ್ ಮುಖ್ಯವಾಗಿ ಹೊಡೆದಂತ ಚೆಂಡು ಉತ್ತಮ ರೀತಿಯ ಒಂದು ಸೇವ್ ಆಗ್ತಾ ಇದೆ. ಲೋಕಿ ಅನುಭವದ ಒಂದು ಫೀಲ್ಡಿಂಗ್ ಎಫರ್ಟ್ ಅನ್ನ ಮಾಡಿ ಒಂದು ಬೌಂಡ್ರಿಯನ್ನ ಸೇವ್ ಮಾಡ್ತಾ ಇದ್ರ, 2 ಓಟವನ್ನ ಸೇವ್ ಮಾಡ್ತಾ ಇದ್ರ. ಓವರ್ ಮುಕ್ತಾಯಕ್ಕೆ 6ಕ್ಕೆ ತಲುಪ್ತಾ ಇದೆ. ಸರಾಸರಿ ಓಟಗಳು ಬರ್ತಾ ಇವೆ. ಮೊದಲ ಓವರ್ನ ಚಾಲ್ತಿಯಲ್ಲಿ 6ಕ್ಕೆ 6, ಯಾವುದೇ ಒಂದು ಹುದ್ದರಿ ಇಲ್ಲದೆ ಪ್ರಾರಂಭವನ್ನು ಕಾಣ್ತಾ ಇದ್ದಾರೆ. ಯಸ್, ಈಗ ಬರ್ತಾ ಇದ್ದಾರೆ ಅನುಭವದ ಆಟಗಾರ ಜಾನ್ ಸಿಟಿ ಕಂಠೀರವದ ಯುವ ಪ್ರತಿಭೆ ಲೋಚಾನ್ ಅಲಂಜಿ. ಎಸ್, ಲೋಚನ್ ಎಸ್ಕಾರ್ಕೆಯನ್ನು ಮಾಡ್ತಾ ಇದ್ರೆ 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಲೋಚನ್ ಟು ಮುರಳಿ. ಓಹೋ, ಎಂತ ಒಂದು ಶಾಟ್ ನೋಡಿ. ಇಲ್ಲಿ ಅನುಭವದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂಟಿ ಓಟಗಳ ಪೂರೈಕೆ ಅಲ್ಲಿ ನೋಡಿ. ಜಾಣ್ಮೆ ಒಂದು ಪ್ರದರ್ಶನ ಆಗ್ತಾ ಇದೆ. ತಟ್ಟಿ ಮುಟ್ಟುವ ಮುಖಾಂತರವಾಗಿ ಒಂದೋಟದ ಪೂರೈಕೆ. ಯಾವುದೇ ಬಿರುಸಿನ ಓಟ್ಗಳಿಗೆ ಕೈ ಆಗ್ತಲ್ಲ, ಯಾಕಂದ್ರೆ ಸುಲಭದ ಟಾರ್ಗೆಟ್ ಕೂಡ ಇದು, 54ರ ಟಾರ್ಗೆಟ್. ಇಂಥ ಒಂದು ಹೊಡೆತಗಳಿಗೆ ಪ್ರಾರಂಭದಲ್ಲಿ ಕೈ ಹಾಕಿದ್ರೆ ಸುಲಭದ ರೀತಿಯ ಒಂದು ವಿಜಯೋತ್ಸವ ಕಾಣಬಹುದು. ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಮುಖಾಂತರವಾಗಿ 2ನೇ ದಿನದ ಪ್ರಾರಂಭಗೊಂಡಂತ 2ನೇ ಮ್ಯಾಚ್. ಒಂದೆಡೆ ಜಾನ್ ಸಿಟಿ ಕಂಠೀರವಾದ್ರೆ ಇನ್ನೊಂದೆಡೆ ಗಜಪಡೆ. ಸ್ಟ್ರೈಕ್ ಅಲ್ಲಿ ಅಕ್ಷಯ್, ಎಸ್ಗಾರಿಕೆಯಲ್ಲಿ LMG. ತನ್ನ ಮಾದ ರಿವರ್ಶಿಪ್ ದಾಖಲಾತಿ ಪ್ರಯತ್ನವನ್ನು ಮಾಡಿದ್ರು. ಡಾಟರ್ ಡೆಲಿವರಿ ಅನುಭವದ ಎಸ್ಗಾರಿಕೆಯನ್ನು ಮಾಡ್ತಾ ಅದರಲ್ಲಿ. ಥ್ಯಾಂಕ್ ಯು ಡೊಕೊಮೊ. ಜ್ಯೂಸಿನ ವ್ಯವಸ್ಥೆ ಮಾಡಲಾಗಿದೆ, ನಮಗೆ ಮಾತ್ರ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಆಹಾ, ಯಸ್, ಬಂತು ನೋಡಿ ಕದರ್ಫುಲ್ ಎಸ್ಗಾರಿಕೆ. ಅನುಭವದ ಎಸ್ಗಾರಿಕೆ ಮುಖಾಂತರವಾಗಿ ಇಟ್ಸ್ ಅ ಕ್ಲೀನ್ ಬಾಲ್.
ಎಸ್ ಈಗ ಎಂಟ್ರಿ ಆಗ್ತಾ ಇದೆ ಸಲಗ. ಓ ಎಸ್ ಬಂದ ತಕ್ಷಣ ಬಿರುಸಿನ ಬೀಸುವಂತ ಪ್ರಯತ್ನ, ಅಲ್ಲಿ ಕಾಟನ್ ಬಾಲ್ ಅನುಭವದ ಎಸೆಗಾರಿಕೆ ಆಟಗಾರ ಡಿಜೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀನು. ಕೇಳಿ ಪ್ರಶಾಂತ್ ಹೊಸದಾಡಿಗರ ಎಂಟ್ರಿ ಮಾಡಿಕೊಡ್ತಾ ಇದ್ದಾರೆ. ಲೋಚನ ಅಲಂಜಿ ಅನುಭವದ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ರೆ ಒಂದು ಓವರ್ನಲ್ಲಿ. लास्ट बॉल नहीं नहीं लास्ट बॉल है. पहली बॉल सिंगल, सेकेंड डॉट, 2 विकेट और 1 सिंगल. यस लास्ट फर्स्ट गो. ಉತ್ತಮ ರೀತಿಯ ತಟ್ಟಿ ಮುಟ್ಟುವ ಮುಖಾಂತರ ಒಂದೊಡದ ಪೂರೈಕೆ ಆಗ್ತದೆ. ಇನ್ನು ಕೂಡ ಮುರಳಿ ಸ್ಟ್ರೈಕ್ ಅನ್ನು ಆವರಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಪಂದ್ಯದಲ್ಲೂ ಬಹಳಷ್ಟು ಅನುಭವದ ರೀತಿಯ ಆಟವನ್ನು ಆಡಿ ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸಿದಂತ ಆಟಗಾರ ಹಿರಿಯ ಕ್ರೀಡಾಪಟು ಮುರಳಿ ಆನ್ ಸ್ಟ್ರೈಕ್. ಎಸ್ ಓವರ್ ಮುಕ್ತಾಯವನ್ನು ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 9-2 ಹುದ್ದರಿ ಕೂಡ ಪ್ರಾರಂಭದಲ್ಲಿ ಕಚ್ತಾ ಇದೆ. ಪವರ್ ಪ್ಲೇ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ. ಎಸೆಗಾರಿಕೆಯಲ್ಲಿ ಶಶಿಕಾಂತ್ ಹೊಸ ಪರಿಚಯ, ನ್ಯೂ ಬಾಲರ್. ಸ್ಕೋರ್ ಮೂವ್ಸ್ ಆನ್ 9 runs. ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. 1 ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಬಿರುಸಿನ ಓಟ್ಗಳಿಗೆ ಕೈ ಆಗ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ 54ರ ಒಂದು ಟಾರ್ಗೆಟ್ ಕೂಡ ಇದು. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಎಸೆಗಾರಿಕೆ ಆಗ್ತಾ ಇದೆ. ಶಶಿಕಾಂತ್ ಚಂದನ ಪೆರಿ ಪೆರಿ. ಎಸ್ ನೋಡಿ ಕಮ್ ಬ್ಯಾಕ್ ಡೆಲಿವರಿ ಇಲ್ಲಿ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅಗಲವಾದ ಎಸೆತ. 12 ಓಟ್ಗಳು 11 runs. ಓಹೋ ಬಾಡಿ 1+ ಅನ್ನೋ ಸೂಚನೆ ನೀಡುವಂತ ಸಮಯ ಇತ್ತು. ಆದರೆ ಲೆಗ್ ಬೈಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ. ಉತ್ತಮ ರೀತಿಯ ಎಸೆಗಾರಿಕೆಯಲ್ಲಿ ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಲೆಗ್ ಬೈಸ್ಗೆ ಮಾರ್ಪಾಡಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಆಗ್ತಾ ಇದೆ.
ತರ ಮತ್ತೊಮ್ಮೆ ಶಶಿಕಾಂತ್ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಎರಡನೇ ವೈಡ್ ಕೂಡ ಈ ಒಂದು ಓವರ್ನಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಬಹಳಷ್ಟು ಅನುಭವಿಯ ಕ್ರೀಡಾಪಟುಗಳು, ಅಭಿಮಾನಿಗಳು, ಯುವ ಮುಖಂಡರು, ಪ್ರೋತ್ಸಾಹಕರು ಈ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಮಗದೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಹಿಂದೆ ಮ್ಯಾಚಲ್ಲಿ ಸುಮಂತ್ ಬಹಳ ಎಫರ್ಟ್ ಆಗಿ ತಮ್ಮ ತಂಡಕ್ಕೆ ಮೇಲುಗೈ ಸಾಧಿಸಿದರು. ಜಿ ಗ್ಯಾಂಗ್ಸ್ಟರ್ಸ್ ಲೋ ಫುಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಒಂಟಿ ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಓಹೋ, ಇಲ್ಲಿ ನೋಡಿ ಮಿಸ್ ಫೀಲ್ಡ್ ಆಗ್ತಾ ಇದೆ. ಮತ್ತೊಮ್ಮೆ ಫೀಲ್ಡಿಂಗ್ ವಿಭಾಗದಲ್ಲಿ ಕೊಂಚ ವಿಫಲತೆ ಆಗ್ತಾ ಇದೆ. ಒಂದರಂತೆ ಇನ್ನೊಂದು ಅವಳಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. 2 ರನ್ಸ್ ಡಿಕ್ಲೇರ್ ಆಗ್ತಾ ಇದೆ. ಇಲ್ಲಿ 14 ಓಟ್ಗಳು, ಇನ್ನು ಕೂಡ 3 ಎಸೆತ ಬಾಕಿ ಉಳಿತಾ ಇದೆ. ಶಶಿಕಾಂತ್ ಎಸ್ಕಾರ್ಕೆಯಲ್ಲಿ ಲಾಸ್ಟ್ 3 balls ರಿಮೈನಿಂಗ್. ಫುಟಾಸ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಮೇಡ್ ವಿಕೆಟ್ ಸ್ಕೋರ್ ಭಾಗದಲ್ಲಿ ಒಂಟಿ ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಕ್ವಿಕ್ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 15 ಓಟಗಳು 15. ಉತ್ತಮ ರೀತಿಯ ಎಸ್ಕಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ರೋಮಾಂಚಕ ಪಂದ್ಯಾಟ. ಬಹಳಷ್ಟು ಉತ್ತಮ ರೀತಿಯ ಎಸ್ಕಾರಿಕೆ ನೋಡಿ. ಇಲ್ಲಿ ಕಮ್ ಬ್ಯಾಕ್ ಡೆಲಿವರಿ ಆಗ್ತಾ ಇದೆ. ಸ್ವಿಂಗ್ ಅನ್ನು ಮಿಸ್ ಆಗ್ತಾ ಇದೆ. ನೆಟ್ ನೇರ ಗುಡ್ ರಕ್ಷಕನ ವೇಣು ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಲಾಸ್ಟ್ ಬಾಲ್ ಟು ಗೋ. ಸ್ಕೋರ್ಸ್ ಮೂವ್ಸ್ ಆನ್ 15. ಜಾಕ್ ಆಗಿ ಇನ್ನು ಕೂಡ 39 ಅವಶ್ಯಕತೆ. ಯಾಸ್ ನೋಡಿ, ಬ್ಯೂಟಿಫುಲ್ ಡೆಲಿವರಿ. ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಮಾಡಿ ಥರ್ಡ್ ಅಂಪೈರ್ ಹೋಗ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ, ಇದು ವೈಡಾ ಇಲ್ಲ ಗುಡ್ ಬಾಲ್ ಅನ್ನೋದು. ಎಸ್, ಲೆಟ್ಸ್ ವೈಟ್. ಎಸ್, ಇಟ್ಸ್ ಎ ಗುಡ್ ಬಾಲ್. ಎಸ್, ಓವರ್ ಕಂಪ್ಲೀಟ್ ಆಗ್ತಾ ಇದೆ. 16. ಎಸ್, ಓವರ್ ಕಂಪ್ಲೀಟ್ ಆಗ್ತಾ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಮುಕ್ತಾಯ ಆಗ್ತದೆ ಅಂತ. ಎಸ್, ಡಿಜೆ ಎಸ್ ಕಮ್ ಬ್ಯಾಕ್. ಎಸ್ಗಾರಿಕೆಯಲ್ಲಿ ಹೊಸ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಲೋಕೇಶ್ ಪಿ 1-4. ಹೆಚ್ಚಾಗಿ ಬಿದ್ದಂತ ಚೆಂಡು. ಒಳ್ಳೆಯ ಒಂದು ಫೀಲ್ಡಿಂಗ್ ಎಫರ್ಟ್ ನೋಡಿ. ಅಲ್ಲಿ ನಿಜವಾಗ್ಲೂ ಒಳ್ಳೆಯ ಫೀಲ್ಡಿಂಗ್ ಎಫರ್ಟ್ ಅನ್ನು ಮಾಡ್ತಾ ಇದ್ದಾರೆ. ದಿಲೀಪ್ ಜಾನ್ ಸಿಟಿ ಕಟ್ಟಿರೋ ಪರವಾಗಿ ಅನುಭವದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆನ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಸ್ಕ್ವೇರ್, ಗಲ್ಲಿ, ಪಾಯಿಂಟ್, ಫೈನ್ ಲೆಗ್ ಎಲ್ಲ ಮಾದರಿ ಒಂದು ಕ್ಷೇತ್ರ ರಕ್ಷಣೆ ಸಾಧಿಸ್ತಾ ಇದೆ. ಮಧ್ಯ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ವೈಡ್ ಹೊಡೆದ ರವಾನೆ ಆಗ್ತಾ ಇದೆ. ಅತಿರಿಕ್ತ ಎಸ್ಗಾರಿಕೆ ಆಗ್ತಾ ಇದೆ. 18 ಓಟಗಳು 18. ದ ಸ್ಕೋರ್ ರಿಕ್ವೈರ್ಡ್ 36. ಲೋಕೇಶ್ ಎತ್ತದಂತ ಚೆಂಡು ಬ್ಯಾಕ್ ಟು ಬ್ಯಾಕ್ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ.
ಅತಿಕ್ರಮಣ ಎಸಗಾರಿಕೆ ಮತ್ತೊಮ್ಮೆ ಇಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ 19 ಒಟ್ಟುಗಳು. ಬಂತು ನೋಡಿ, ಬ್ಯೂಟಿಫುಲ್ ಡೆಲಿವರಿ ಇಲ್ಲಿ. ಲೋಕಿ ಎಸೆದಂತ ಚೆಂಡು ಡಾಟನೆರ್ರ ಕೀಪರ್ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಒಟ್ಟುಗಳು ಬಿಡ್ತಾ ಇಲ್ಲ. 2 ಸತತ ವೈಡ್ ಹಾಕಿದ್ರು ನಂತರ 2ನೇ ಚೆಂಡು ಸುಲಭದ ರೀತಿಯ ಡಾಟ್ ಡೆಲಿವರಿಯನ್ನು ಮಾಡ್ತಾ ಇದ್ರ. ಚುಕ್ಕಿ ಎಸೆತ ಚಾಂಪಿಯನ್ಸ್ ಟ್ರೋಫಿ ಜನಸಂದ್ರ 2ನೇ ಪಂದ್ಯಾಟ 2ನೇ ದಿನದಲ್ಲಿ. ಈ ತನ್ಮದ ಕ್ಷಣ ಮಾತ್ರದಲ್ಲಿ ಚೆಂಡು ಎಸ್, ಇದು ಕ್ಯಾಚ್ ಆಗ್ತದೆ. ಸುಂದರತೆ ಒಂದು ಸುಲಭದ ಕ್ಯಾಚ್ ಅನ್ನು ಪಡೆದುಕೊಂಡು ಮತ್ತೊಂದು ವಿಕೆಟ್ ಗುರುಳ್ತಾ ಇದೆ ಇಲ್ಲಿ ಹಾಕಿ ಡಿಜೆ. ಅನುಭವದ ಎಸ್ಗಾರಿಕೆಯನ್ನು ಮಾಡಿ ಬಲಿಷ್ಠ ವಿಕೆಟ್, 3ನೇ ವಿಕೆಟ್ ಕೂಡ ಗೆಟ್ ಡೌನ್ ಆಗ್ತಾ ಇದೆ. ಚನ್ನಸುಂದರ ಗಜಪಡೆಯ ಪರವಾಗಿ ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆ. ಎಸ್, ಮತ್ತೊಮ್ಮೆ ಲೋಕಿ ಹೊಸದಾಂಡಿಗಮು ಲೋಕಿ ವರ್ಸಸ್ ಲೋಕಿ ಎಸ್ಗಾರಿಕೆಯಲ್ಲಿ ಅನುಭವದ ರೀತಿಯ ಎಸ್ಗಾರಿಕೆಯನ್ನು ಮಾಡಿದ್ರು. ಆದರೆ 3ನೇ ವೈಡ್ ಕೂಡ ಪ್ರಾಪ್ತಿ ಆಗ್ತಾ ಇದೆ. 1 ಓವರ್ನಲ್ಲಿ ಎಕ್ಸ್ಟ್ರಾ ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಓಹೋ ಯಸ್, ಪೀಸ್ಫುಲ್ ಡೆಲಿವರಿ. ಸುಲಭದ ರೀತಿಯ ಒಂದು ಬಾಯಿಸೋಡದ ಹೆಚ್ಚುವರಿ ಆಗ್ತಾ ಇದೆ ನೋಡಿ. ಬ್ಯಾಟ್ಗೂ ತಗಲಿಲ್ಲ, ಫೀಲ್ಡರ್ಗೂ ತಗಲಿಲ್ಲ. ಸುಲಭದ ರೀತಿಯ ಒಂದು 4 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಎಕ್ಸ್ಟ್ರಾ ರನ್ಗಳು ಮತ್ತೊಮ್ಮೆ ಮರಳಿ ಬರ್ತಾ ಇವೆ ಇಲ್ಲಿ. ಇಂಥ ಒಂದು ಎಸ್ಗಾರಿಕೆಯಲ್ಲಿ ಕೈ ಹಾಕಿದ್ರೆ ಸುಲಭದ ರೀತಿಯ ಗಜಪಡೆ ಮೇಲುಗೈ ಸಾಧಿಸ್ತದೆ. 24 ಓಟಗಳು ಈ ಓವರ್ನಲ್ಲಿ ಎಕ್ಸ್ಟ್ರಾ ಹಾಗೂ ಬಾಯಿಸೋಡದ ಹೆಚ್ಚುವರಿ ಆಗ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ಕೂಡ ಇನ್ನೂ ಇದೆ. ಯಸ್, ಬಂತು ನೋಡಿ, ಬಿಗ್ ಶಾಟ್ ಪ್ರಯತ್ನ. ಸುಂದರತೆ ಎಸ್ಗಾರಿಕೆಯಲ್ಲಿ ಲೆಗ್ ಬೈಸ್ ಮಾದರಿಯಾಗಿ ಬೀಳ್ತಾ ಇದೆ ಚೆಂಡು. ಲಾಸ್ಟ್ ಬಾಲ್ಸ್ ಟು ಗೋ, ಕೊನೆ ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ನೋಡಿ, ಸೇಮ್ ಶಾಟ್ ಸೇಮ್ ರಿಸಲ್ಟ್. ಇಟ್ಸ್ ಡಾಟ್ ಡೆಲಿವರಿ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ಇಲ್ಲಿ. 4 ಓವರ್ಗಳ ಮುಕ್ತಾಯದ ಬಳಿಕ 24ಕ್ಕೆ 3 ಇನ್ನು ಕೂಡ ಸರಾಸರಿ ಓಟುಗಳು ಬರಬೇಕಾಗ್ತದೆ. 24 ಚೆಂಡುಗಳಲ್ಲಿ 30ರ ಅವಶ್ಯಕತೆ. 24 balls 30 runs required.
ಈ ನಮ್ಮ ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಅವರ ಒಂದು ತೀರ್ಮಾನವನ್ನು ನೋಡ್ತಾ ಇದ್ದಾರೆ. ನೋಡಿ ಎಂತ ಒಂದು ಅವಿಸ್ಮರಣೀಯವಾಗಿ ತಮ್ಮ ಡಿಸಿಷನ್ ಅನ್ನು ನೀಡ್ತಾ ಇದ್ದಾರೆ. ಡ್ಯಾನ್ಸಿಂಗ್ ಮುಖಾಂತರವಾಗಿ ಎಲ್ಲ ಪ್ಲೇಯರ್ ಅನ್ನು ಮನರಂಜಿಸ್ತಾ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮಗದೊಮ್ಮೆ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚಲಸಂದ್ರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದೆ ನಮ್ಮ ಡ್ಯಾನ್ಸಿಂಗ್ ಅಂಪೈರ್ ಸಂತೋಷ್ ಹಾಗೂ ಪ್ರಮೋದ್ಗೆ. ಎಸ್, ಓಕೆ. 24 LMG ಕಾರ್ಕೆಲಿ ಇಂದಿನ ಒಂದು ಓವರ್ನಲ್ಲಿ ನಡೆದಂತ ಕಾರ್ಕೆಲಿ ಬಹಳಷ್ಟು ಅನುಭವದ ಕಾರ್ಕೆಯನ್ನು ಮಾಡಿದ್ರು. ವೈಡ್ ಎನ್ನುವ ಸೂಚನೆ ನೀಡ್ತಾ ಇದ್ರೆ ಅಗಲವಾದ ಎಸೆತ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. ಇಟ್ಸ್ ಅ ವೈಡ್ ಬಾಲ್. 25. ಫೀಲ್ಡಿಂಗ್ ಅನ್ನು ಮಾಡ್ತಾ ನೋಡಿ. ಅನುಭವದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 1 ಓಟಗಳ ಪೂರೈಕೆ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ತೆಗೆದಂತ 1 ಓಟಗಳ ಪೂರೈಕೆ ಆಗ್ತಾ ಇದೆ. ತರ್ಮಾದ ಬಂತು ನೋಡಿ. ಓ ಎಸ್, ಇದು ಸ್ಟ್ರೈಕ್ ಆನ್ ದ ಗ್ರೌಂಡ್. ದಂದನ್ ಬೌಂಡ್ರಿ. 4 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಬೇರೂಸಿನ ಆಟಗಾರ ಲೋಕೇಶ್ ದಾಂಡಿನಿಂದ ಬಂದಂತ ಮೊದಲನೇ ಬೌಂಡ್ರಿ. ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಒಂಟಿಯಾಗೋ ಅವಳಿ ಔಟ್ಗಳ ಹೆಚ್ಚುವರಿ ಆಗ್ತಾ ಇದೆ. 2 runs. ಇಟ್ಸ್ ಅ ಕ್ವಿಕ್ ರನ್. ಲೋಕೇಶ್ ದಾಂಡಿನಿಂದ ಹಾಗೂ ಮುರಳಿ ದಾಂಡಿನಿಂದ ಬಹಳಷ್ಟು ಒಂದು ಉತ್ತಮ ರೀತಿಯ ಜೊತೆ ಆಟ ಕೂಡ ಬಿಲ್ಡ್ ಆಗ್ತಾ ಇದೆ. ಲಾಸ್ಟ್ 3 ಬಾಲ್. ಬಿಗ್ ಶಾಟ್ ಪ್ರಯತ್ನವನ್ನು ಮಾಡ್ತಾ ಇದ್ರ. ಓಹೋ, ಇಲ್ಲಿ ಮತ್ತೊಮ್ಮೆ ಗಾಳಿ ಅವಾಂತರದಲ್ಲಿ ಮಿಸ್ಫೀಲ್ಡ್. ಯಸ್, ವರ್ಲಿ ಡಿಜೆ. ಇಪ್ಪತ್ತಕ್ಕೆ 18. ಎಸ್, ಗಾಜಾಪಾಡ ಆಟಗಾರರ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟದಲ್ಲಿ. ನೋಡಿ, ನಾಯಕನ ಆಟ ಮುರಳಿ ಹಾಗೂ ಅನುಭವದ ಆಟಗಾರರು ಮುಖಾಂತರವಾಗಿ ಒಂದು ಪಂದ್ಯಾಟ ಮತ್ತೊಮ್ಮೆ ಗಾಜಾಪಾಡ ಚನ್ನಸಂದ್ರ ಪರವಾಗಿ ಸಾಗ್ತಾ ಇದೆ. ಮುರಳಿ ಇನ್ನು ಕೂಡ ಸ್ಟ್ರೈಕ್ ಅಲ್ಲಿ. ವೈಡ್ ಎನ್ನುವಂತ ಮತ್ತೊಮ್ಮೆ ತೀರ್ಮಾನವನ್ನು ನೀಡ್ತಾ ಇದ್ದಾರೆ. 2ನೇ ಸತತ ವೈಡ್ನ ಸೇರ್ಪಡೆ ಒಂದು ಓವರ್ನಲ್ಲಿ ಬಹಳಷ್ಟು ಓಟುಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. 2 ಬೌಂಡ್ರಿ ಕೂಡ ನಮ್ಮ ಲೋಚನ ಸ್ಕಾರಿಕೆಯಲ್ಲಿ ಕಂಡು ಬರ್ತಾ ಇದೆ. ಓವರ್ ಕಂಪ್ಲೀಟ್. 5 ಓವರ್ಗಳ ಮುಕ್ತಾಯದ ಬಳಿಕ 39 ಓಟಗಳು. ಆಫ್ಟರ್ ದ ಕಂಪ್ಲೀಷನ್ ಆಫ್ 5 overs, scores moves on 39. Loss of 5 wickets. ಎಸ್, ಮುಂದಿನ ಒಂದು ಪಂದ್ಯಾಟ ಡಿ ಬಾಸ್ ವಾರಿಯರ್ಸ್ ವರ್ಸಸ್ ಜಿ ಗ್ಯಾಂಗ್ಸ್ಟರ್ಸ್ ನಡುವೆ ನಡೆದಂತಹ ಪಂದ್ಯಾಟದಲ್ಲಿ ಡಿ ಬಾಸ್ ವಾರಿಯರ್ಸ್ ಕ್ಯಾಪ್ಟನ್ ಟಾಸ್ ಅನ್ನು ಜಯಿಸಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಒಂದು ಮ್ಯಾಚ್
ಉತ್ತಮವಾದ ಬ್ಯಾಟಿಂಗ್ ಮುರಳಿಯಣ್ಣ ಕಡೆಯಿಂದ. ಸುಂದರತೆ ಒಂದು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅನುಭವದ ಕ್ಯಾಚರ್ ಇಲ್ಲಿ ರೈಟಿ ಬ್ಯಾಟರ್ ನ ನಿರ್ಗಮನವಾಗ್ತಾ ಇದೆ. ಲೋಕಿ ನಿರ್ಗಮನವಾಗ್ತಾ ಇದೆ. ಬಹಳಷ್ಟು ವೇಣು ರೆಡ್ಡಿ ಯಂಗ್ಸ್ಟರ್ ಹಿತೇಶ್ ಸ್ಟ್ರೈಕ್ ಅನ್ನ ಬರ್ಸ್ಕೊಳ್ತಾ ಇದ್ರು. ಅನುಭವದ ಹೆಸಗಾರಿಕೆಯನ್ನ ಮಾಡಿಕೊಡ್ತಾ ಇದ್ರು. ಲಯವನ್ನು ಕಂಡುಕೊಳ್ತಾ ಇದ್ರು. ವೇಣು ರೆಡ್ಡಿ ಅನುಭವದ ಒಂದು ಲೆಕ್ಕಟರ್ ಮಾದರಿಯಲ್ಲಿ ಹೆಸಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯ ಕಮ್ ಬ್ಯಾಕ್ ಡೆಲಿವರಿ. ಜಯಕ್ಕಾಗಿ 14 ಓಟ್ಗಳು ಬರಬೇಕಾಗ್ತದೆ. 15-14. ಈ ತರಹದ ಲೆಗ್ ಬಾಯ್ಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಲೆಗ್ ಬಾಯ್ಸ್ ಮಾದರಿಯಲ್ಲಿ ಸುಂದರತೆ ಹೆಸಗಾರಿಕೆ ಕಂಡು ಬರ್ತಾ ಇದೆ. ವೇಣು ರೆಡ್ಡಿ ದ ಟಾಪ್ ಆಫ್ ಬಿಡ್ ಟೂರ್ನಮೆಂಟ್ ನ ಹೈಯೆಸ್ಟ್ ಬಿಡ್ ಆದಂತ ವೇಣು ರೆಡ್ಡಿ ಹೆಸಗಾರಿಕೆಯಲ್ಲಿ ಚನಸಂದ್ರ ಈ ತರಹದ ವೆಯ್ಟಾನೆಟ್ ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ 1 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಒಂಚಿ ಓಟುಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ 3 डॉट हो गया. Yes, last ball to go. ಯಸ್ ಬ್ಯೂಟಿಫುಲ್ ಡೆಲಿವರಿ ನೋಡಿ. ಸ್ವಿಂಗ್ ಅನ್ನ ಮಿಸ್ ಆಗ್ತದೆ. ಅನುಭವದ ಹೆಸಗಾರಿಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. ಸರಾಸರಿ ಓಟುಗಳ ಸೇರ್ಪಡೆ 12ಕ್ಕೆ 13 ಓಟುಗಳು 13 ರನ್ಸ್ ರಿಕ್ವೈರ್ಡ್. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಂತ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಹೊನಲು ಬೆಳಕಿನ ಪಂದ್ಯಾಕೂಟಗಳು ನೆನೆಯ ದಿನದಂದು ಪ್ರಾರಂಭಗೊಂಡು ಹಿಂದಿನ ದಿನದಕ್ಕೆ ಮುಕ್ತಾಯಗೊಳ್ಳುತ್ತದೆ. ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಪಂದ್ಯಾಟವನ್ನು ಆಡಿಸಲಾಗ್ತಾ ಇದೆ. ಗೆದ್ದಂತ ತಂಡಗಳಿಗೆ ಬಹಳಷ್ಟು ಪ್ರೋತ್ಸಾಹದ ಪ್ರಶಸ್ತಿಯನ್ನು ನೀಡಿ ಸ್ವೀಕರಿಸಲಾಗ್ತದೆ. ಅದೇ ರೀತಿ ಬೆಸ್ಟ್ ಬ್ಯಾಟರ್, ಬೆಸ್ಟ್ ಬೌಲರ್, ಸ್ಮಾರ್ಟ್ ವಾಚ್ ಅನ್ನು ಕೊಟ್ಟು ಸನ್ಮಾನವನ್ನು ಮಾಡಲಾಗ್ತದೆ. ಅದೇ ರೀತಿ ಬೆಸ್ಟ್ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಬೈಸೈಕಲ್ ಅನ್ನು ಕೊಟ್ಟು ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಎಸ್ಗಾರಿಕೆಯಲ್ಲಿ ಶಶಿಕಾಂತ್ 7ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತದೆ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ 1 ಓಟಗಳ ಪೂರೈಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 11-12. ಶಶಿಕಾಂತ್ ಎಸ್ಗಾರಿಕೆಯಲ್ಲಿ ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತದೆ ಈ ಒಂದು ಮ್ಯಾಚ್ ಅಂತ. ಯಾಕಂದ್ರೆ ಒಂದೆಡೆ ಬೌಲಿಂಗ್ ಅಲ್ಲಿ ಎಫರ್ಟ್ ಹಾಕಿದ್ರೆ ಚಾನ್ಸ್ ಸಿಟಿ ಮೇಲುಗೈ ಸಾಗ್ತದೆ. ಬ್ಯಾಟಿಂಗ್ ಅಲ್ಲಿ ಆದ್ರೆ ಗಜಪಡೆ ಆಗ್ತದೆ. ಓಹೋ ನೋ ಬಾಲ್.
ಫ್ರೀಟ್ ಅವಕಾಶ ಕಮ್ಮಿಂಗ್ ಬ್ಯಾಕ್ ಆಗ್ತಾ ಇದೆ ನೋಡಿ. ಶಶಿಕಾಂತ್ ಎಸ್ಗಾರಿಕೆಯಲ್ಲಿ ನೋ ಬಾಲ್ ರವಾನೆ ಆಗ್ತಾ ಇದೆ. ಇಂಥ ಒಂದು ಎಸ್ಗಾರಿಕೆ ಕೊನೆ ಕ್ಷಣದಲ್ಲಿ ಮಾಡಬಾರದು, ಯಾಕಂದ್ರೆ ಸುಲಭದ ರೀತಿಯಲ್ಲಿ ನಾವು ಮುಂದಿನ ತಂಡಕ್ಕೆ ಗೆಲುವನ್ನು ನೀಡುವಂತಾಗ್ತದೆ. ಗಜಪಡೆ ಒಂದು ಪಂದ್ಯಾಟ ಮುನ್ನಡೆ ಕಾಣಿಸ್ತಾ ಇದೆ, ಯಾಕಂದ್ರೆ ಇನ್ನು ಕೂಡ ಮುರಳಿ ಸ್ಟ್ರೈಕ್ ಅನ್ನು ಆವರಿಸ್ಕೊಳ್ತಾ ಇದ್ದಾರೆ. ಅನುಭವದ ರೈಟಿ ಬ್ಯಾಟರ್. ವೈಟ್ ಬಾಲ್ ಇನ್ನು ಕೂಡ ಫ್ರೀಟ್ ಹಾಗೆ ಇದೆ. 11-10. ಜಾಲಿ ಶಾಟ್. ರಿವರ್ಶಿಪ್ ದಾಖಲಾತಿ ಪ್ರಯತ್ನದ ಮುಖಾಂತರವಾಗಿ ಫ್ರೀಟ್ ಅವಕಾಶವನ್ನ ಬೌಂಡ್ರಿ ಇಡ್ತಾ ಇದ್ದಾರೆ. ಇಟ್ಸ್ ಬಹಳಷ್ಟು ಅನುಭವದ ಅವನು ಯಂಗ್ ಸ್ಟಾರ್ಸ್ ನಾಟಗಾರ. ಎಂತ ಒಂದು ರಿವರ್ಶಿಪ್ ದಾಖಲಾತಿ ಪ್ರಯತ್ನವನ್ನ ಇದ್ದ ಯಂಗ್ ಸ್ಟಾರ್ ಹಿತೇಶ್ ಹೊಂದಬೇಕು. लास्ट 2 रन रिक्वायर्ड. 2 रन अभी 2 रन चाहिए. हेलो अभी 3 बॉल है. As match is finished. It's a easy take and final ವಿಭಾಗದಲ್ಲಿ ಸಿಕ್ಸರ್ ಮುಖಾಂತರವಾಗಿ ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಗಜಪಡೆ ಚನ್ನಸಂದ್ರ ಈ ಒಂದು ಪಂದ್ಯಾಟವನ್ನ ಗೆಲುವನ್ನು ಸಾಧಿಸ್ತಾ ಇದೆ. ಕಂಗ್ರಾಚುಲೇಷನ್ ಫಾರ್ 2 ಟೀಮ್. ಮುಂದಿನ